ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೀನಿ. ಅದೇನು ಅಂದರೆ, ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳ ನಡುವಿನ ಸಂವಾದ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅಕ್ಕ ಮಹಾದೇವಿಯವರು ರಾಜನ ಜೊತೆ ಮದುವೆ ಆದಮೇಲೆ ಆ ರಾಜ ಮತ್ತು ಆ ಅರಮನೆಯನ್ನೆಲ್ಲ ತೊರೆದು ಅವರು ಏನು ಮಾಡ್ತಾರೆ, ಕಲ್ಯಾಣಕ್ಕೆ ಬರ್ತಾರೆ. ಆ ಕಲ್ಯಾಣಕ್ಕೆ ಬಂದಾಗ ಆ ಅನುಭವ ಮಂಟಪ ಅನ್ನೋದೊಂದು ದೊಡ್ಡದೊಂದು ಪಾರ್ಲಿಮೆಂಟ್ ಇದ್ದಂಗೆ, ತುಂಬಿದ ಸಭೆ, ತುಂಬ ಜನ ಶರಣರು, ತುಂಬ ಒಂದು ವಿಚಾರ ವಿಸ್ಮಯಗಳನ್ನು ಮಾಡುವಂತಹ ಒಂದು ವೇದಿಕೆ ಅದು. ಅಂತಹ ಒಂದು ತುಂಬಿದ ಸಭೆಗೆ ಬರ್ತಾರೆ ಅಕ್ಕ ಮಹಾದೇವಿಯವರು. ಆ ಟೈಮ್ನಲ್ಲಿ ಬಂದಾಗ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಯವರಿಗೆ ಪ್ರಶ್ನೆ ಮಾಡ್ತಾರೆ. ಅಲ್ಲಮ್ಮ ಪ್ರಭುಗಳು ವಚನದ ಮೂಲಕವೇ ಪ್ರಶ್ನೆ ಕೇಳ್ತಾರೆ. ಅಕ್ಕ ಮಹಾದೇವಿಯವರು ಕೂಡ ವಚನದ ಮೂಲಕವೇ ಅವರಿಗೆ ಉತ್ತರವನ್ನು ಕೊಡ್ತಿರ್ತಾರೆ. ಅದು ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇವಾಗ ಬನ್ನಿ ಅವರ ಸಂಭಾಷಣೆಯನ್ನು ನೋಡೋಣ. ಅಲ್ಲಮ್ಮ ಪ್ರಭುಗಳು ಫಸ್ಟ್ ಹೇಳ್ತಾರೆ, ಅಕ್ಕ ಮಹಾದೇವಿಯವರು ಅನುಭವ ಮಂಟಪಕ್ಕೆ ಬರ್ತಾರೆ, ತುಂಬಿದ ಸಭೆ ಇರುತ್ತೆ. ಆ ಟೈಮ್ನಲ್ಲಿ ಅಲ್ಲಮ್ಮ ಪ್ರಭುಗಳು ಅವ್ರನ್ನ ಪ್ರಶ್ನೆ ಕೇಳ್ತಾರೆ. ಮದದ ಯೌವನ ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ ಅಂತ ಕೇಳ್ತಾರೆ. ಅದಕ್ಕೆ ಅಕ್ಕ ಮಹಾದೇವಿಯವರು ಕೂಡ ವಚನದ ಮುಖಾಂತರ ಉತ್ತರ ಕೊಡ್ತಾರೆ. ಹಾಡುವುದು, ಪಾಡುವುದು, ಕೇಳುವುದು, ಹೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ಚನ್ನಮಲ್ಲಿಕಾರ್ಜುನ ದೇವಯ್ಯ ನೀ ಕೊಟ್ಟ ಆಯುಷ್ಯ ಉಳ್ಳನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಅಂತ ಹೇಳ್ತಾರೆ. ಮತ್ತೆ ಅಲ್ಲಮ್ಮ ಪ್ರಭು ಕೇಳ್ತಾರೆ, ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹು ಹೇಳಿದರೆ ಬಂದು ಕುಳ್ಳಿರು, ಇಲ್ಲದಿದ್ದರೆ ತೊಲಗು ತಾಯೇ ಅಂತ ಕೇಳ್ತಾರೆ. ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾರೆ, ಅರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ, ಆಸೆಯ ಮೇಲಣ ಮಾತು ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರೆಮ್ಮವರು, ಭಸ್ಮವೇ ಪೂಸಿ ಕಂಕಣವನ್ನೇ ಕಟ್ಟಿ ಮಲ್ಲಿಕಾರ್ಜುನ ತನಗೆ ನಾನಾಗಬೇಕೆಂದು ಅಂತ ಹೇಳ್ತಾರೆ. ಮತ್ತೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ, ತಪ್ಪು ಒರೆಸಿ ಹೊರಟಿಹನೆಂಬುದು ಸತ್ಯವೇ, ತನುವು ಸೀರೆಯ ನರಿದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾದಲ್ಲಿ ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು ಅಪವಾನವೆಂತು ಅರಿಯಿತ್ತು ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಅಂತ ಕೇಳ್ತಾರೆ. ಮಹಾದೇವಿಯವರು ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳ್ತಾರೆ, ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನನ ಲಿಂಗವು ಒಲಿದ ಕಾರಣ ಹೇಗಿದ್ದರೇನಯ್ಯ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ದೇವನೊಲಿದ ನೀನೊಲಿದೆ ಎಂಬುದು ಅದಾವುದಕ್ಕೆ, ಭಾವಶುದ್ಧವಾದಲ್ಲಿ ಸೀರೆಯ ನೊಲಿದು ಕೂದಲು ಮರೆಸುವುದು ಏತಕ್ಕೆ, ಅದು ಅಂತರಂಗದ ನಾಚಿಕೆ, ಬಾಹ್ಯದಲ್ಲಿ ತೋರಿತ್ತು ಇದು ಗುಹೇಶ್ವರ ಲಿಂಗಕ್ಕೆ ಒಲವರವಲ್ಲ ಅಂತ ಹೇಳ್ತಾರೆ. ಮಹಾದೇವಿಯವರು ಹೇಳ್ತಾರೆ, ಫಲ ಒಳಗೆ ಪಕ್ವವಾಗಿದೆಯಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗಿಡದು, ಕಾಮನ ಮುದ್ರೆಯ ಕಂಡು ನಿಮಗೇಕೆ ನೋವಾದಿತೆಂದು ಆ ಭಾವದಿಂದ ಮುಚ್ಚಿದೆ, ಇದಕ್ಕೆ ನೋವು ಏಕೆ, ಕಾಡದಿರಲೆನ್ನ ಚನ್ನಮಲ್ಲಿಕಾರ್ಜುನ ದೇವನ ಒಳಗಾದವಳ ಅಂತ ಹೇಳ್ತಾರೆ. ಮತ್ತೆ ಅಲ್ಲಮ್ಮ ಪ್ರಭುಗಳು ಮತ್ತೆ ಪುನಃ ಹೇಳ್ತಾರೆ, ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿಯೇ ಸಿಪ್ಪೆ ಒಪ್ಪಗಿಟ್ಟಾಗ ಹಣ್ಣಿನ ರಸ ಕೊಳಕಾಗಿತ್ತು, ಇದು ಗುಹೇಶ್ವರನೊಪ್ಪದ ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾನೋ ಶ್ರೇಷ್ಠ ಸಂಪುಟವೆಂಬುದು ನಾದ ಬಿಂದು, ಕಲಾತೀತ ಗುಹೇಶ್ವರ ಶರಣರು ನುಡಿದರು ದೂತಕಿಗಳೆಲ್ಲ ಕೇಳ ಮರುಳೇ ಅಂತ. ಅಕ್ಕಮಹಾದೇವಿಯವರು ಹೇಳ್ತಾರೆ, ಕೊಡ ತುಂಬುವಾಗ ಸದ್ದು ಮಾಡುತ್ತದೆ, ತುಂಬಿಯಾದ ಮೇಲೆ ಸದ್ದು ಮಾಡುವುದು ನಿಲ್ಲುವುದು, ಅದೇ ಕೊಡ ತನ್ನಲ್ಲಿರುವ ನೀರನ್ನು ಇನ್ನೊಂದು ಪಾತ್ರೆಗೆ ಸುರಿಯುವಾಗ ಸದ್ದು ಮಾಡುವುದಿಲ್ಲವೇ, ಹಾಗೆಯೇ ಜ್ಞಾನಿ ತನ್ನಲ್ಲಿರುವ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡುವಾಗ ಸದ್ದು ಮಾಡುತ್ತಾನೆ ಅಂತ ಹೇಳ್ತಾರೆ. ಅಲ್ಲಮ್ಮ ಪ್ರಭು ಹೇಳ್ತಾರೆ, ಇದು ಲೇಸಾಗಿತ್ತು ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಎಂದು ಕಡೆಗಾಣಿಸುವಂತೆ ತನುವಿನ ಮರೆಯಲ್ಲಿ ಚೋರನಂತೆ ಎಲ್ಲಿ ಬಂದರೂ ಗುಹೇಶ್ವರನೆಂಬ ಭಾವ ಒಂದಾಗಿತ್ತು, ತಾಯೇ ನಿನಗೆ ಶರಣಾರ್ಥಿಗಳು ಅಂತ ಹೇಳ್ತಾರೆ. ಅಕ್ಕಮಹಾದೇವಿಯವರು ಪ್ರಭುವೇ ನಿಮಗೆ ಶರಣಾರ್ಥಿಗಳು ಅಂತ ಹೇಳ್ತಾರೆ. ಈ ರೀತಿ ಒಂದು ಸಂವಾದ ತುಂಬ ಅದ್ಭುತವಾಗಿರುತ್ತೆ ಕೇಳಲಿಕ್ಕೆ. ಆ ವಚನಗಳ ಮುಖಾಂತರನೇ ಒಬ್ರಿಗೊಬ್ರು ಸಂವಾದ ಮಾಡ್ತಾರೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ. ಧನ್ಯವಾದಗಳು.